ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಾಂತು ಕಾರ್ತಿಕ್. ಮೂರನೇ ದಿನದ ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ಸ್ವಾಗತ. ನಿನ್ನೆಯಂತೆ ಈ ದಿನವೂ 5:30ಕ್ಕೆ ಸರಿಯಾಗಿ ಯೋಗಾಸನ ಪ್ರಾರಂಭವಾಗಿ 7 ಗಂಟೆ ಅಷ್ಟರಲ್ಲಿ ಸಿಂಹಗರ್ಜನೆ ಮಾಡುವ ಮುಖಾಂತರ ಯೋಗಾಸನ ಅಂತ್ಯವಾಯಿತು. ತದನಂತರ 7:10ಕ್ಕೆ ಶರಾವತಿ ತಂಡದವರಿಂದ ಧ್ವಜಾರೋಹಣ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದರು. ಸಂತೆಗೆ ಬಂದಿರೋ ಗಾಳಿಗೆ ನಿನ್ನದೇ ಯೋಚನೆ, ನಿನ್ನದೇ ಯೋಚನೆ. ಕಣ್ಣಿನ ಅಂಚಿಗೆ ಬಂದಿರೋ ಮೋಡಕ್ಕೆ ನಿನ್ನದೇ ಯೋಚನೆ, ನಿನ್ನದೇ ಯೋಚನೆ. ಧ್ವಜ ಆರೋಹಣ ಕಾರ್ಯಕ್ರಮದ ನಂತರ ಬಿಸಿಬೇಳೆಬಾತ್ ತಿಂಡಿ ಊಟ ಮಾಡಿ ಪಿಳ್ಳೆಕೇರನಹಳ್ಳಿಯನ್ನು ಸ್ವಚ್ಛ ಮಾಡಿ ಜನರಿಗೆ ಸ್ವಚ್ಛತೆಯ ಬಗ್ಗೆ ಅರಿವನ್ನು ನೀಡಲು ನಾವು ಹೊರಟೆವು. ಪಿಳ್ಳೆಕೇರನಹಳ್ಳಿಯ ಗಣೇಶ ದೇವಸ್ಥಾನದ ಆವರಣ ಹಾಗೂ ಮುಖ್ಯ ರಸ್ತೆಗಳು ಮತ್ತು ನಾಟಕೋತ್ಸವ ನಡೆಯುವಂತಹ ಜಾಗವನ್ನು ಸಹ ನಾವೆಲ್ಲರೂ ಸೇರಿ ಸ್ವಚ್ಛ ಮಾಡಿದೆವು. ಕಣ್ಣಿನ ಅಂಚಿಗೆ ಬಂದಿರೋ ಮೋಡಕ್ಕೆ ನಿನ್ನದೇ ಯೋಚನೆ, ನಿನ್ನದೇ ಯೋಚನೆ. ಪ್ರೀತಿಯ ನಯನ ಬಳ್ಳಾರಿ. ನಮ್ಮ ಜೊತೆ ಇದ್ದಾರೆ ಕಾಂತರಾಜ್ ಅಂತ. ಇವರು ನಮ್ಮ ಗ್ರೂಪಿನ ಕೆಲಸ ಮಾಡಿಸುವಂಥವ್ರು, ಆದರೆ ಇವ್ರೇನು ಕೆಲಸ ಮಾಡಲ್ಲ. ಇಲ್ಲಿದ್ದಾರೆ ನಮ್ಮ ಜೂನಿಯರ್ಸ್ ಆದಂಥ ವೀಣಾ ಹಾಗೂ ವಿಜಯಲಕ್ಷ್ಮಿ, ಸ್ಪಂದನ. ನಮ್ಮ ಕಾಲೇಜಿನಲ್ಲಿ ಅತಿ ಸುಂದರ ಮತ್ತು ಬ್ಯೂಟಿಫುಲ್ ಹುಡುಗಿ ಇವಳೇ. ಇವರು ಈ ಬಿಸಿಲಿನ ತಾಪಮಾನಕ್ಕೆ ಎದುರಿ ದಂಗಾಗಿ ಕುಳಿತುಬಿಟ್ಟಿದ್ದಾರೆ. ಇಲ್ಲಿ ನೋಡಿ, ಇವರೇ. ಇಲ್ಲಿ ನೋಡ್ರಿ, ಆಗಲೇ ಶಾರದಾ ಅವರು ತುಂಬ ಕೆಲಸ ಮಾಡ್ತಿದ್ದಾರೆ ಇಲ್ಲಿ. ಹಾಗೆ ಮುಂದೆ ಹೋಗಿ ನೋಡ್ತಾ ಇದ್ರೆ ಮಮತಾಜ್ ಅವರು ಸುಮ್ಮನೆ ಗಿಡವನ್ನು ಹಿಡ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲಿ ನೋಡ್ರಿ ಗಾಯ್ಸ್, ಇವರು ನಮ್ಮ ಕೃಷಿ ಹಾಗೂ ಸಂಗೀತ ಅವರು ಅವಾಗಿಂದ ಕಸ ಗುಡಿಸ್ತಾ ಇದ್ದಾರೆ. ಇಲ್ಲಿ ಸುಭಾ ಅವರು ಕೆತ್ತುತ್ತಾ ಇದ್ದಾರೆ, ಆದ್ರೂ ಆಗ್ತಾ ಇಲ್ಲ ಗಾಯ್ಸ್. ನಮ್ಮ ಟೀಮಲ್ಲಿ ಶರಣಪ್ಪ ಅಂತ ಇವರು ಅವಾಗಿಂದ ತುಂಬಾ ಕೆಲಸ ಮಾಡ್ತಿದ್ದಾರೆ. ಮನದ ಮರೆಯ ಕಿಟಕಿಯಿಂದ ಮುಸುಳಿ ಬಂದ ಬಿಸಿಲು ನೀನೆ. ಶ್ರಮದಾನ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಜ್ಯೂಸ್ ಸಹ ರೆಡಿಯಾಗಿತ್ತು. ಎಲ್ಲ ಶಿಬಿರಾರ್ಥಿಗಳು ಜ್ಯೂಸ್ ಸಹ ಸ್ವೀಕಾರ ಮಾಡಿ ಫ್ರೆಶ್ ಅಪ್ ಆಗೋಕ್ಕೆ ಹೋದ್ವು. ಮನದ ಮರೆಯ ಕಿಟಕಿಯಿಂದ ಮುಸುಳಿ ಬಂದ ಬಿಸಿಲು ನೀನೆ. ಸನಿಹ ಬಂದು ತಿಳಿಸು ಬೇಗ
ಸಂಜೆ ಸ್ನ್ಯಾಕ್ಸಿಗೆ ಖಾರ ಮಂಡಕ್ಕಿ ತಿಂದು ಟೀ ಕುಡಿದು NSS ಶಿಬಿರದ ಅಂಗವಾಗಿ ಇವತ್ತು ಕಳ್ಳರ ಸಂತೆ ಎಂಬ ನಾಟಕವನ್ನು ಪ್ರದರ್ಶಿಸಿದರು. ಸಾಣೆಹಳ್ಳಿಯಿಂದ ಕಲಾ ತಂಡ ಬಂದಿತ್ತು. ಈ ನಾಟಕವನ್ನು ಸಹ ಸ್ವಲ್ಪ ನೋಡ್ಕೊಂಡು ಬರೋಣ ಬನ್ನಿ. ಈಗ ಹೆಚ್ಚಾಗೈತಿ ಕಾಲ್ ಕೆಟ್ಟೈತಂತ ನೀವು ಕಟ್ಟಿ ಮೇಲೆ ಮಾತಾಡ್ತೀರಿ. ಕಾಲ್ ಕೆಟ್ಟಿಲ್ಲಪ್ಪ ನಿಮ್ಮ ತಲೆ ಕೆಟ್ಟೈತಿ. ತಂಗಡ ರೊಟ್ಟಿ ಪುಂಡಿ ಪಲ್ಯ ತಿನ್ನುವಾಗ ಚೊಲ ಇತ್ತು. ಅನ್ನ ಉಂಡ ಸುಗರ್ BP ಹೆಚ್ಚಾಗೈತಿ. ರಾಗಿ ಮುದ್ದಿ ಜೋಳದ ರೊಟ್ಟಿ ಗಟ್ಟಿ ಹಾರ ಬಿಟ್ಟಿರಪ್ಪ. ಎಗ್ರಸ್ತಿದ್ದೀರೇನೋ ಯಾಕ ಹೊಟ್ಟೆ ಬಂದೈತಿ. ರಾಗಿ ಮುದ್ದಿ ಜೋಳದ ರೊಟ್ಟಿ ಗಟ್ಟಿ ಹಾರ ಬಿಟ್ಟಿರಪ್ಪ. ಎಗ್ರಸ್ತಿದ್ದೀರೇನೋ ಯಾಕ ಹೊಟ್ಟೆ. ನಾಟಕೋತ್ಸವವನ್ನು ಮುಗಿಸಿಕೊಂಡು ನಾವು ಸಹ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೀಡಿ 9:30 ಅಷ್ಟರಲ್ಲಿ ನಾವು ಊಟ ಮಾಡಿದ್ವು. ಊಟದ ನಂತರ ಎಲ್ಲರೂ ಫಾಲಿನಾಗಿ ಈ ದಿನದ ತಪ್ಪು ಒಪ್ಪುಗಳ ಬಗ್ಗೆ ಚರ್ಚೆ ಮಾಡಿ ನಾಳೆ ಮತ್ತೊಂದು ತಂಡಕ್ಕೆ ಧ್ವಜ ಹಸ್ತಾಂತರವನ್ನು ಮಾಡಿ ನಾಳೆ ಕಾರ್ಯಕ್ರಮಕ್ಕೆ ತುಂಬ ಶುಭವಾಗಲಿ ಅಂತ ಹಾರೈಸ್ತಾ ಈ ದಿನದ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡಿದ್ವು. ಇನ್ನು ಈ ದಿನದ ಬೆಸ್ಟ್ ಪಿಕ್ಸ್ನ ನೋಡಿಕೊಂಡು ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಹೂವಿನ ಸಂತೆಗೆ ಬಂದಿರೋ ಗಾಳಿಗೆ ನಿನ್ನದೇ ಯೋಚನೆ ನಿನ್ನದೇ ಯೋಚನೆ. ಕಣ್ಣಿನ ಅಂಚಿಗೆ ಬಂದಿರೋ ಮೋಡಕ್ಕೆ